ಪ್ರತಿ ವರ್ಷ ನಡೆಯುವಂಥ ಬೈಂದೂರು ಸೇನೇಶ್ವರ ಮಾತೋಬಾರ ಜಾತ್ರೆ ಪ್ರತಿ ವರ್ಷ ಭಾಳ ಅದ್ಧೂರಿಯಾಗಿ ಬೈಂದೂರಿನಲ್ಲಿ ನಡೀತಾ ಇದೆ. ಆ ಪ್ರಯುಕ್ತ ಇವತ್ತು ಈಗ ಕಳೆದ 7 ದಿವಸಗಳಿಂದ ಸಾಂಪ್ರದಾಯಿಕ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತಿನ ದಿನ ನಮ್ಮ ರಥೋತ್ಸವ ಕಾರ್ಯಕ್ರಮ ಭಾಳ ಬೆಳಿಗ್ಗೆನೇ ಸಾಯಂಕಾಲದವರೆಗೆ ಬೈಂದೂರಿನ ಎಲ್ಲ ಸಾರ್ವಜನಿಕರು ಒಟ್ಟಾಗಿ ಭಾಳ ಅತ್ಯಂತ ದೊಡ್ಡ ರೀತಿಯಲ್ಲಿ ಒಂದು ರಥೋತ್ಸವ ಇವತ್ತು ನಡೀತಾ ಇದೆ. ಸಂಜೆ 5:30 ಗಂಟೆಗೆ ರಥೋತ್ಸವದ ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ಆದ್ದರಿಂದ ಬೈಂದೂರು ರಥೋತ್ಸವ ಅಂತಕ್ಕಂಥದ್ದು ಭಾಳ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಭಾಳ ಹೆಸರಿರ್ತಕ್ಕಂಥ ಒಂದು ರಥೋತ್ಸವ ಒಂದು ದೇವಸ್ಥಾನ. ಆದ್ದರಿಂದ ಸೇನೇಶ್ವರನ ಕೃಪೆಯಿಂದ ಸಂಜೆ 5:30 ಗಂಟೆ ನಡೆಯತಕ್ಕಂಥ ಏನು ರಥೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಬೈಂದೂರಿನ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಈಗ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಸೇನೇಶ್ವರ ದೇವಸ್ಥಾನದ ರಥೋತ್ಸವ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಪರಿಸರದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಇಲ್ಲಿ ಭಾಗವಹಿಸುವುದರ ಮುಖಾಂತರ ದೇವರ ಒಂದು ಕೃಪೆಗೆ ಪಾತ್ರ ಆಗಿರ್ತಾರೆ. ಈ ಸೇನೇಶ್ವರ ದೇವಸ್ಥಾನದ ಈ ರಥೋತ್ಸವ ಬಹಳಷ್ಟು ಪುರಾಣ ಪ್ರಸಿದ್ಧವಾದ ರಥೋತ್ಸವ ಆಗಿದ್ದು ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ಈ ರಥೋತ್ಸವವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಸೇನೇಶ್ವರನ ಒಂದು ಕೃಪೆ ಇರಲಿ ಮತ್ತು ಈ ಊರಿನ ಅಭಿವೃದ್ಧಿ ಆಗಲಿ ಅಂತ ಈ ಭಾಗವಹಿಸಿದಂಥ ಎಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಇರುವುದರಿಂದ ಸೇನೆ ಕಟ್ಟಿಕೊಂಡು ಇಲ್ಲಿ ಇರುವುದರಿಂದ ಸೇನೇಶ್ವರ ಅಂತೇಳಿ, ಶನೀಶ್ವರ ಅಲ್ಲ. ಎಷ್ಟೋ ಮಂದಿಗಳು ನನ್ನ ಹತ್ರ ಬಂದು ಕೇಳೋದುಂಟು, ಶನೀಶ್ವರನ ಅಂತ. ಶನೀಶ್ವರ ಅಲ್ಲ, ಸೇನೇಶ್ವರ, ಈಶ್ವರ. ಮತ್ತು ಅವನಿಗೆ ಅವನದ್ದೇ ಆದ ಶಕ್ತಿ ಖಂಡಿತ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತೇನೆ ನಿಮಗೆ. ನಂಬಿದವರಿಗೆ ಎಷ್ಟೊತ್ತಿಗೂ ಅವ ಬಿಡುವುದಿಲ್ಲ, ರಕ್ಷಣೆ ಖಂಡಿತ ಇದೆ ಅವನದ್ದು. ಸರಿ. ಬೈಂದೂರು ಕ್ಷೇತ್ರ ಒಂದು ವೈಶಿಷ್ಟ್ಯಪೂರ್ಣವಾದ ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಒಂದೆಡೆ ಬೆಟ್ಟ ಇದೆ, ಇನ್ನೊಂದೆಡೆ ನದಿ, ಮಧ್ಯ ಸಮುದ್ರವನ್ನು ಹೊಂದಿಕೊಂಡಂಥ ಪ್ರಾಕೃತಿಕ ಪ್ರವಾಸೋದ್ಯಮಕ್ಕೆ ಉತ್ತಮ ತಾಣವಾಗಿ ಇರುವುದು ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಬೈಂದೂರು ರಥೋತ್ಸವ ಯಾವಾಗಲೂ ಶಂಕರ ಜಯಂತಿ ಆರ್ದ್ರ ನಕ್ಷತ್ರಕ್ಕೆ ದೇವರ ಸಾನ್ನಿಧ್ಯದಲ್ಲಿ ವರ್ಷಂಪ್ರತಿ ನಡೆಯುವ ರಥೋತ್ಸವ ವಿಜೃಂಭಣೆಯನ್ನು ನಡೆಸ್ತಾ ಇದೆ. ಈಗ ಜೊತೆಗೆ ಆರೋಹಣದಿಂದ ಅವರೋಹಣವರೆಗೆ ದೇವರು ಕಟ್ಟೆ ಉತ್ಸವಕ್ಕೆ ಹೋಗ್ತಾರೆ. ಪ್ರತಿನಿತ್ಯ ಒಂದೊಂದು ಕಟ್ಟೆ, ಒಂದೊಂದು ಗ್ರಾಮದ ಕಟ್ಟೆಯನ್ನು ಹೊಂದಿಕೊಂಡು ಕಟ್ಟೆಯಲ್ಲಿ ದೇವರು ಹೋಗ್ತಾರೆ. ಅಲ್ಲಿ ಉತ್ಸವಾದಿ ನಡೆದು ಅಷ್ಟಾದಾನ ಸೇವೆ ಆದ ನಂತರ ದೇವರು ವಾಪಸ್ ದೇವಸ್ಥಾನಕ್ಕೆ ಬರ್ತಾರೆ. ಇದು ದೇವಸ್ಥಾನ ಸಾಧಾರಣ 1200 ಹಿಂದಿನ ವರ್ಷದ ಒಂದು ಶೈಲಿಯ, ಹೊಯ್ಸಳ ಶೈಲಿಯ ಶಿಲಾಮಯ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಿಡ್ತೇನೆ. ಈ ಹಿಂದೆ ಪೂರ್ತಿ ಶಿಲಾಮಯ ಇರೋದು ಬೈಂದೂರು ಬಿಟ್ಟರೆ ನೀವು ರಾಮೇಶ್ವರಕ್ಕೆ ಹೋಗಬೇಕು. ಪೂರ್ತಿ ಶಿಲಾಮಯ ಏಕಶಿಲೆಯಲ್ಲಿ ಮಾಡಿದಂಥ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಇದು. ಜೊತೆಗೆ ಹೊಯ್ಸಳ ಶೈಲಿಯಲ್ಲಿ ಭಾಳ ಸುಂದರವಾದ ಕೆತ್ತನೆಯಲ್ಲಿ ದೇವರ ಪ್ರತಿಷ್ಠೆ ಎಲ್ಲಿದೆ. ಒಳಗೆ ಸುಖಾಸಿನಿ ಮಂಟಪದಲ್ಲಿ ಗಣಪತಿ, ದೇವಿ ಅಮ್ಮನವರು, ಸರಸ್ವತಿ, ಶಂಕರನಾರಾಯಣ, ಸೂರ್ಯನಾರಾಯಣ, ಅಷ್ಟದಿಗ್ಪಾಲಕರು ಇವಿಷ್ಟು ಒಳಗಡೆ ಇರುವಂಥ ಸುಖಾಸಿನಿ ಮಂಟಪದಲ್ಲಿ ದೇವರಿದ್ದಾರೆ. ಜೊತೆಗೆ ಇವರನ್ನು ಕಾಯಲಿಕ್ಕೆ ದ್ವಾರಪಾಲಕರಿಬ್ಬರಿದ್ದಾರೆ. ಅದು ಭಾಳ ಸೂಕ್ಷ್ಮವಾಗಿ ಕೆತ್ತನೆಯಿಂದ ಕೂಡಿದಂಥ ಒಂದು ಶೈಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ಒಳಗಡೆ ಪೌಳಿಯಲ್ಲಿ ಆಚೆಗೆ ಕಾಳಭೈರವ, ಕಾಳಹಸ್ತಿಗೆ ಹೋಗಬೇಕಾ, ಕಾಳಸರ್ಪ ಯೋಗ ಬರುವಂಥ ಜನರಿಗೆ ಕಾಳೇಶ್ವರ ದೇವಸ್ಥಾನ ಇರುವ ತಿರುಪತಿ ಹತ್ತಿರ ಕಾಳಭೈರೇಶ್ವರಿಗೆ ಹೋಗಬೇಕಂತಿಲ್ಲ, ಇಲ್ಲೇ ಕಾಳಭೈರವ ಇದ್ದಾನೆ. ಭಾಳ ಸೂಕ್ಷ್ಮವಾಗಿ ಕೆತ್ತನೆ, ಹೊಯ್ಸಳ ಶೈಲಿ, ಚಾಲುಕ್ಯ ಶೈಲಿ ಎರಡೂ ಶೈಲಿಯಲ್ಲಿ ಆದಂಥ ಒಂದು ಕೆತ್ತನೆ. ಏಕಶಿಲೆಯಲ್ಲಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾನು ವೈಶಿಷ್ಟ್ಯ ಕೊಡ್ತೇನೆ ಅದಕ್ಕೆ. ಆಮೇಲೆ ಚತುರ್ಮುಖ ಬ್ರಹ್ಮ, ಪಶ್ಚಿಮ ದಿಕ್ಕಿನಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ. ಅವನು ಹಾಗೆ ಕೆತ್ತನೆಯಲ್ಲಿ ಭಾಳ ಸೂಕ್ಷ್ಮವಾಗಿ ತೋರ್ತಾನೆ. ಜೊತೆಗೆ ಚಾಮುಂಡೇಶ್ವರಿ
ಉತ್ತರ ದಿಕ್ಕಿನಲ್ಲಿ ಹೊರಪೌಳಿಯಲ್ಲಿ ಒಳಪೌಳಿಯ ಹೊರಗಡೆ ಚಾಮುಂಡೇಶ್ವರಿ ದೇವಿದ್ದಾಳೆ. ಅವಳು ಹಂಗೆ ಸೂಕ್ಷ್ಮ ಕೆತ್ತನೆಯಲ್ಲಿ ಚಂಡ ಬೆಂಡ ಇದನ್ನೆಲ್ಲ ಹಿಡ್ಕೊಂಡು ಅವಳು ದೇವಸ್ಥಾನವನ್ನು ಕಾಯ್ತಾ ಇದ್ದಾಳೆ. ಜೊತೆಗೆ ಮುಂದೆ ಬಂದಂತೆ ಉಗ್ರ ನರಸಿಂಹ ದೇವಸ್ಥಾನ, ಸಾಲಿಗ್ರಾಮದಲ್ಲಿದ್ದಂಥ ನರಸಿಂಹನ ಹಾಗೆ ಇವನು ಹಾಗೆ ಉಗ್ರ ನರಸಿಂಹ. ಹಿಂದೆ ಅವನ ದಿಕ್ಕಿನಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತೆ, ಅದಕ್ಕೆ ಕಡೆಗೆ ಅವನಿಗೆ ರಂಗಪೂಜೆ ಮಾಡುವುದಂತೇಳಿ ವಿಶಿಷ್ಟ ದಿನದಲ್ಲಿ ರಂಗಪೂಜೆ ನಡೀತದೆ. ತದನಂತರ ವೀರಭದ್ರ, ಇಡೀ ದೇವಸ್ಥಾನ ಕಾಯುವಂಥ ವೀರಭದ್ರ, ಸುಂದರ ಕೆತ್ತನೆಯಲ್ಲಿ ವೀರಭದ್ರನ ದೇವಸ್ಥಾನ ಇದೆ. ಜೊತೆಗೆ ಆಂಜನೇಯ ಒಳಗಡೆ ಆಂಜನೇಯ ದೇವಸ್ಥಾನ, ಇವನು ಹಾಗೆಯ ಶ್ರೀ ಸೇನೇಶ್ವರನ ಅನುಗ್ರಹದಿಂದ ಆಂಜನೇಯ ಇದ್ದಾನೆ. ಅವನು ಹಾಗೆ ಸೂಕ್ಷ್ಮ ರೀತಿಯಲ್ಲಿ ಕೆತ್ತನೆಯಲ್ಲಿ ಮಾಡಿದಂಥ ದೇವಸ್ಥಾನ. ಇಷ್ಟು ದೇವರುಗಳು ಇಲ್ಲಿ ಈ ಹಿಂದೆ 1200ನೇ ಇಸ್ವಿಯಲ್ಲೇ ಮಾಡಿದಂಥ ದೇವಸ್ಥಾನ ಇದು. ಬಿಂದು ಋಷಿಗಳು ಮಾಡಿದಂಥ ಈ ದೇವಸ್ಥಾನ ಅಂತ ಹೇಳ್ತಾರೆ. ರಾಮೇಶ್ವರದಲ್ಲಿ ಇಲ್ಲ ಆಗುವಂಥ ದೇವಸ್ಥಾನ. ಆಮೇಲೆ ರಾವಣ ಕೋಳಿಯಾಗಿ ಬಂದು ಕೂಗಿದ ಅಂಥೇಳುವ ಪ್ರತೀತ ಇದೆ. ಈಗಲೂ ಕೋಳಿಯ ಒಂದು ಕಾಲು ಅಲ್ಲಿದೆ. ಈಗ ಸಿಮೆಂಟ್ ಹಾಕಿದ್ರಿಂದ ಅದು ಮುಚ್ಚಿ ಹೋಗಿದೆ. ಓಲಗ ಮಂಟಪದಲ್ಲಿ ದೇವರು ಉತ್ಸವಕ್ಕೆ ಹೋಗಿ ಅಷ್ಟದಾನ ಸೇವೆ ಆಗುವಲ್ಲಿ ಅಲ್ಲಿ ಇದೆ. ರಾವಣ ಕೋಳಿಯಾಗಿ ಕೂಗಿದನ್ನು ಬೆಳಗಾಯಿತು ಅಂಥೇಳಿ ಕಡೆಗೆ ಇಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಹಾಗಾಗಿ ಒಳಗಡೆ ಸುಖಾಸಿನಿ ಮಂಟಪದಲ್ಲಿ ಇರುವಂಥ ಸರಸ್ವತಿಯ ಹಸ್ತ ಅರ್ಧ ಆಗಿದೆ. ಇದಿಷ್ಟು ಇದು ಬೈಂದೂರು ರಥೋತ್ಸವದ ವಿಶೇಷ. ಯಾವ ಬೆಳಿಗ್ಗೆ? ಈಗ ಬೆಳಿಗ್ಗೆ ದೇವರು ರಥಶುದ್ಧಿ ಆದ ನಂತರ, ಪ್ರಾಕಾರ ಶುದ್ಧಿ ಆದ ನಂತರ, ವಿಶೇಷ ಬಲಿ ಹಾಗೆ ಕಟ್ಕಟ್ಲೆ ಬಲಿ ಆದ ನಂತರ ದೇವರು ರಥೋತ್ಸವಕ್ಕೆ ಹೋಗ್ತಾರೆ. ರಥೋತ್ಸವಕ್ಕೆ ಹೋಗಿ ಅಲ್ಲಿ ಹಣ್ಣು ಕಾಯಿ ಎಲ್ಲ ಆದ ನಂತರ ಮಂಗಳಾರತಿ ಮಾಡಿದ ನಂತರ ದೇವರನ್ನು ಸ್ವಲ್ಪ 5 ಮೆಟ್ಟನ್ನು ಎಳಿತೇವೆ. ತದನಂತರ ಸಂಜೆ 5ವರೆಗೆ ದೇವರು ಅಲ್ಲಿ ಹನುಮಂತ ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿವರೆಗೆ ದೇವರ ರಥೋತ್ಸವಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬಂದು ದೇವರು ಒಳಗಡೆ ಬರ್ತಾರೆ. ರಾತ್ರಿ ಓಕಳಿ ಆದ ನಂತರ ದೇವರು ಮುಂಚೆ ಹೊಸಾಡು ರಾಮದೇವರ ದೇವಸ್ಥಾನಕ್ಕೆ ಹೋಗ್ತಿತ್ತು. ಅಲ್ಲಿ ನೀರಿಲ್ಲದೆ ಇರುವುದರಿಂದ ಈಗ ಮಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಾಡ್ದು ಬೆಳಿಗ್ಗೆ ದೇವರು ಅವರೋಹಣ ಆಗಬೇಕಲ್ಲ, ಆರೋಹಣ ಆದ ನಂತರ ಅವರೋಹಣ ದೇವರು ಬರ್ತಾರೆ ಉತ್ಸವದ ರಥ ಬೇಕು. ಮತ್ತು ಪ್ರತಿಯೊಂದು ದಿವಸದಲ್ಲೂ ದೇವರು 4 ರಸ್ತೆಗೆ ಹೋಗ್ತಾರೆ. ಒಂದೊಂದು ದಿವಸ ಒಂದೊಂದು ರಸ್ತೆಗೆ ಹೋಗಿ ಬರ್ತಾರೆ. ದೈನಂದಿನ ಕಟ್ಟೆ ಪೂಜೆ ಆದ ನಂತರ ವಾಪಸ್ಸು ಇಲ್ಲಿ ಬಲಿ ಆದ ನಂತರ ದೇವರು ಮತ್ತೆ ಉತ್ಸವಕ್ಕೆ ಹೋಗ್ತಾರೆ. ಸಾಧಾರಣ ಅದು 11-12 ಗಂಟೆ ಹೊತ್ತಿಗೆ ದೇವರು ಒಂದೊಂದು ರೋಡಿಗೆ ಒಂದೊಂದು ದಿವಸ ದೇವರು ಉತ್ಸವಕ್ಕೆ ಹೋಗ್ತಾರೆ. ಇದು 9 ಜೊತೆಗೆ 9 ದಿವಸವೂ ಅನ್ನದಾನ ಇಲ್ಲಿ ನಡೀತದೆ. ಮಧ್ಯಾಹ್ನ ಎಲ್ಲರಿಗೂ ಸರ್ವರಿಗೂ ಅನ್ನದಾನ ಉಂಟು. ಅನ್ನದಾನ ನಡೀತದೆ. ಭಕ್ತಾದಿಗಳಿಂದ ಇದೆಲ್ಲ ಕೆಲಸ ಕಾರ್ಯಗಳು ನಡೀತದೆ. ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.